ಕುಪ್ಪಾಲಂ ಪಟ್ಟಣದಲ್ಲಿ ವಾಸ ಮಾಡ್ತಾ ಇರುವ ಕೇಶವ ನೀಲಿಮಾ ಎನ್ನುವ ದಂಪತಿಗಳು ನಿತ್ಯ ಅನ್ನದಾನ ಮಾಡುತ್ತಾ ಸಂತೋಷವಾಗಿ ಜೀವನ ಮಾಡ್ತಿದ್ರು. ಅವರಿಗೆ ರಾಮಲು ಎನ್ನುವ ವ್ಯಕ್ತಿಯನ್ನು ಬಿಟ್ರೆ ಹಿಂದೆ ಮುಂದೆ ಹೇಳ್ಕೊಳಕ್ಕೆ ಯಾರೂ ಇರ್ಲಿಲ್ಲ. ಅವರ ಮನೆಗೆ ತಿನ್ಲಿಕ್ಕೆ ಬಂದ ಬಡವರಿಗೆ ಊಟ ಕೊಡ್ತಾ ಇರುವಾಗ ರಾಮಲು ಎತ್ತಿನ ಗಾಡಿಯಲ್ಲಿ ಮನೆಗೆ ಬಂದ. ಕೇಶವ ಕೇಶವ ಹಾಗೆಂತ ಕೇಶವನನ್ನು ಕರೆದಾಗ ಅವನ ಧ್ವನಿಯನ್ನು ಕೇಳಿ ಕೇಶವ, ನೀಲಿಮಾ, ಎತ್ತಿನ ಗಾಡಿಯಲ್ಲಿ ರಾಮಲು ಬಂದಿದ್ದಾರೆ. ನಾನು ಪಕ್ಕದ ಊರಿನ ಭೂಸ್ವಾಮಿ ಬಳಿ ಹೋಗಿ ಬರ್ತೀನಿ. ಇಲ್ಲಿ ನೋಡ್ರಿ, ನಾವು ದಾನ ಕೇಳಲಿಕ್ಕೆ ಹೋಗ್ತಾ ಇದ್ದೀವಿ. ಕೊಡೋದು ಬಿಡೋದು ಅವರಿಷ್ಟ. ಹಾಗಿರುವಾಗ ಅವರು ಕೊಟ್ರೆ ತಗೊಳ್ಳಿ, ಇಲ್ಲದಿದ್ರೆ ಅವರಿಗೆ ತೊಂದ್ರೆ ಕೊಡ್ಬೇಡಿ. ಸರಿನಾ? ಅರ್ಥ ಆಯ್ತಾ? ಸರಿ ನೀಲಿಮಾ, ನೀನು ಮನೆಗೆ ಬಂದವರಿಗೆ ಇರಷ್ಟರಲ್ಲಿ ಹೊಟ್ಟೆ ತುಂಬಿಸು. ಸರಿ ರೀ. ಕೇಶವ ಮನೆಯಿಂದ ಹೊರಗೆ ಬಂದಾಗ ರಾಮು ಗಾಡಿಯಲ್ಲಿ ಸಿದ್ಧವಾಗಿದ್ದ. ರಾಮಲು, ಹೊರಡೋಣ? ಅದಕ್ಕೆ ತಾನೇ ಕರೆದಿದ್ದು. ಹಾಗೆಂತ ಇಬ್ಬರು ಎತ್ತಿನ ಗಾಡಿಯಲ್ಲಿ ಹೊರಟ್ರು. ಗಾಡಿ ಅಲ್ಲಿಂದ ಮುಂದಕ್ಕೆ ಸಾಕ್ತಾ ಇದ್ದು ಗಾಡಿ ಮಣ್ಣಿನ ರಸ್ತೆಗೆ ಹೋಯಿತು. ಕೇಶವ, ನಾನು ಎಷ್ಟು ಹೇಳಿದ್ರು ನೀನ್ ಕೇಳಲ್ವಾ? ರಾಮು, ಪಕ್ಕದ ಊರಿನ ಭೂಸ್ವಾಮಿ ಬಗ್ಗೆ ಹೇಳಿದ್ದು ನಿಜ ತಾನೇ? ಅವರಿಗೆ ದಯೆ, ಪ್ರೇಮ, ಮಾನವತ್ಯ ಅಂತದ್ದು ಎಲ್ಲ ಇದ್ರೆ ಸರಿತಾನೆ? ಇರದೇನು, ಎಲ್ಲನೂ ಜಾಸ್ತಿನೇ ಇದೆ. ರಾಮು, ನಾವವ್ರ ಜೊತೆ ಜಗಳ ಮಾಡಕ್ಕೇನು ಹೋಗ್ತಾ ಇಲ್ಲ ತಾನೇ? ಅಯ್ಯ, ನನ್ನ ಹೆಸರು ಕೇಶವ. ನಾನು ನಿತ್ಯ ಅನ್ನದಾನ ಮಾಡ್ತಾ ಇದ್ದೀನಿ. ನಿಮ್ಮ ಅಂತಸ್ತಿಗೆ ತಕ್ಕ ಹಾಗೆ ಅನ್ನದಾನವನ್ನು ಮಾಡಿ ಅಂತ ಕೇಳ್ತೀನಿ. ನೀನು ಇಲ್ಲೇ ಗಾಡಿ ಹತ್ರ ಕೂತ್ಕೊಂಡಿರು. ಸರಿ. ಹಾಗೆಂತ ಇಬ್ಬರು ಎತ್ತಿನ ಗಾಡಿಯಲ್ಲಿ ಮಾತಾಡ್ಕೊಂಡು ಪಕ್ಕದೂರಿನ ಭೂಸ್ವಾಮಿ ಮನೆಗೆ ಹೋಗಿ ಅವನನ್ನು ನೋಡಿ ನಮಸ್ಕಾರ ಮಾಡಿದ್ರು. ಯಾರ್ ನೀವು? ಅಯ್ಯ, ನನ್ನ ಹೆಸರು ಕೇಶವ. ಇವನು ನನ್ನ ಗೆಳೆಯ ರಾಮು. ನಾವು ಪಕ್ಕದೂರಿಂದ ಬರ್ತಿದೀವಿ. ನಾನು ನನ್ನ ಹೆಂಡತಿ ನೀಲಿಮಾ ಮನೆ ಹತ್ರ ಪ್ರತಿದಿನ ಅನ್ನದಾನವನ್ನು ಮಾಡ್ತಾ ಇರ್ತೀವಿ. ಹಸಿವು ಅಂತ ನಮ್ನ ನಂಬಿ ಬರೋರಿಗೆ ಪ್ರತಿನಿತ್ಯ ನಾವು ಅನ್ನದಾನವನ್ನು ಮಾಡ್ತಾ ಇದ್ದೀವಿ. ಅದಕ್ಕೆ ನಿಮ್ ಕೈಯಿಂದ ಏನಾದ್ರೂ ಸಹಾಯ ಕೇಳೋಣ ಅಂತ ಬಂದೋ. ಸಹಾಯ ಕೇಳಿ ಬಂದ್ರಾ? ಹೌದಯ್ಯ, ನಿಮ್ಮ ಅಂತಸ್ತಿಗೆ ತಕ್ಕ ಹಾಗೆ ಏನಾದ್ರೂ ಸಹಾಯ ಮಾಡಿದ್ರೆ ನಮಗೆ ತುಂಬಾ ಸಂತೋಷ. ಭೂಸ್ವಾಮಿ ವ್ಯಂಗ್ಯವಾಗಿ ಕೇಶವನ ಮುಖವನ್ನು ನೋಡಿ ನಗ್ತಾ ಇದ್ದ. ಇಬ್ಬರು ಒಬ್ಬರ ಮುಖವನ್ನೊಬ್ಬರು ನೋಡಿಕೊಂಡ್ರು. ನಿಮಗೆ ಬುದ್ಧಿ ಇದೆಯಾ? ನನ್ ಜೊತೆ ಬಂದು ದಾನ ಕೇಳ್ತಾ ಇದ್ದೀರಾ? ನಾನು ಕಷ್ಟಪಟ್ಟು ಹಣ ಸಂಪಾದನೆ ಮಾಡಿ ಇಟ್ಟಿರೋದು ನಿಮ್ಮಂತವರಿಗೆ ದಾನ ಧರ್ಮ ಮಾಡ್ಲಿಕ್ಕಲ್ಲ. ನಾನು ಎಲ್ಲನೂ ಕಷ್ಟಪಟ್ಟು ಸಂಪಾದನೆ ಮಾಡಿದ್ದು. ಅಯ್ಯ, ನಿಮ್ನ ದಾನ ಮಾಡಿ ಅಂತ ಬಲವಂತವಾಗಿ ನಾವು ಹೇಳಲು ಸಾಧ್ಯವಿಲ್ಲ. ನಿಮಗೆ ಇಷ್ಟ ಇದ್ರೆ ಮಾಡಿ, ಪರವಾಗಿಲ್ಲ. ಮತ್ತೆ ಯಾಕೆ ಇಲ್ಲೇ ನಿಂತಿದೀಯಾ? ಹೊರಟೋಗು. ಕೇಶವ, ನಾನು ಮೊದ್ಲೇ ಹೇಳ್ದೆ ಅಲ್ವಾ, ಈ ಭೂಸ್ವಾಮಿಗೆ ಯಾವುದು ದಯೆ ಕರುಣೆ ಇಲ್ಲ ಅಂತ. ಬಾ ಹೋಗೋಣ. ಹೌದು ರಾಮು, ಅದು ಅವರವರ ಸ್ವಂತ ವಿಚಾರ ಅಲ್ವಾ? ಹಾಗೆಂತ ಕೇಶವ ಭೂಸ್ವಾಮಿಗೆ ನಮಸ್ಕಾರವನ್ನು ಹೇಳಿ ಅಲ್ಲಿಂದ ಹೊರಟು ಹೋದ. ಒಂದು ನಿಮಿಷ. ಭೂಸ್ವಾಮಿ ಧ್ವನಿಯನ್ನು ಕೇಳಿ ಕೇಶವ ರಾಮು ನಿಂತೇ ಹೋದ್ರು. ನೀವು ನಿಜವಾಗ್ಲೂ ಪ್ರತಿದಿನ ಅನ್ನದಾನ ಮಾಡ್ತಾ ಇದ್ದೀರಾ? ಹೌದಯ್ಯ. ಇದರಲ್ಲಿ ನಿಮಗೆ ಏನು ಲಾಭ ಇದೆ? ಹಸಿವು ಅಂತ ನಮ್ಮ ಬಳಿ ಬಂದವರಿಗೆ ಒಂದೊತ್ತು ಊಟ ಕೊಟ್ಟು ಅವರ ಮುಖದಲ್ಲಿ ಸಂತೋಷ ನೋಡ್ಲಿಕ್ಕೆ ನಮಗೆ ಸಂತೋಷ ಅಯ್ಯ. ನಿಮ್ ಜೊತೆ ಎಷ್ಟು ಆಸ್ತಿ ಇದೆ. ಒಂದು ಸಣ್ಣ ಮನೆ ಬಿಟ್ರೆ ಬೇರೆ ಏನೂ ಇಲ್ಲ ಅಯ್ಯ. ಮತ್ತೆ ಇಷ್ಟೊಂದು ಜನರಿಗೆ ಹೇಗೆ ಊಟ ಕೊಡ್ತೀರಾ? ಅಯ್ಯ, ನಾವು ಪ್ರತಿದಿನ ನಿಮ್ಮಂತ ಶ್ರೀಮಂತರ ಬಳಿ ಹೋಗಿ ಸಹಾಯವನ್ನು ಕೇಳಿ ಅವರು ಏನ್ ಕೊಡ್ತಾರೋ ಅದನ್ನ ತಗೊಂಡೋಗಿ ಬಡವರಿಗೆ ನಾವು ಪ್ರತಿದಿನ ಅನ್ನದಾನ ಮಾಡೋದು. ಸರಿ, ನಿಮಗೆ ದಾನ ಕೊಡ್ತೀನಿ, ಸ್ವಲ್ಪ ಹೊತ್ತು ಇರಿ. ಭೂಸ್ವಾಮಿ ಮನೆ ಒಳಗೆ ಹೋಗಿ ಒಂದು ದೊಡ್ಡ ಮಣ್ಣಿನ ಮಡಿಕೆಯನ್ನು ತಂದ. ಅದನ್ನು ನೋಡಿ ಕೇಶವ ರಾಮಲು ಆಶ್ಚರ್ಯದಿಂದ ನೋಡಿದ್ರು. ಇದೋ ಈ ಮಡಿಕೆಯನ್ನು ದಾನವಾಗಿ ಕೊಡ್ತಾ ಇದ್ದೀನಿ, ತಗೊಂಡೋಗಿ. ಯಾ, ಮಡಿಕೆನಾ? ಹೌದು, ಇದಕ್ಕಿಂತ ಮಿಗಿಲಾಗಿ ನನ್ನಿಂದ ಕೊಡಕ್ಕಾಗಲ್ಲ. ಸರಿ ಅಯ್ಯ, ನೀವು ಏನು ಕೊಟ್ರು ನಮಗೆ ಸಂತೋಷನೇ. ಹಾಗೆಂತ ಆ ಮಡಿಕೆಯನ್ನು ತೆಗೆದುಕೊಂಡು ಇಬ್ಬರು ಸಂತೋಷದಿಂದ ಹೊರಟ್ರು. ನಾನು ಎಷ್ಟು ಹೇಳ್ದೆ ಬೇಡ ಅಂತ, ಇವಾಗ ನೋಡ್ದ ಏನೋ ಒಂದು ಹಳೆಯ ಮಡಿಕೆಯನ್ನು ಕೊಟ್ಟಿದ್ದಾನೆ. ಈ ಮಡಿಕೆ ನಮಗೆ ಬೇಕಾಗಿತ್ತಾ? ಇಲ್ಲಿ ನೋಡು ರಾಮು, ಯಾರು ಒಳ್ಳೆ ಮನಸ್ಸಿಂದ ಏನು ಕೊಡ್ತಾರೋ ಅದನ್ನು ಸ್ವೀಕರಿಸುವುದು ನಮ್ಮ ಗುಣ. ಇಬ್ಬರು ಹಾಗೆ ಮಾತಾಡ್ಕೊಂಡು ಮನೆಗೆ ಬಂದ್ರು. ರೀ ಬಂದ್ರಾ? ಬಂದು. ಏನ್ ಕೊಟ್ರು ರೀ ಅವರು? ಏನ್ ಕೊಡ್ತಾನೆ ತಂಗಿ, ಇದೋ ಈ ಮಡಿಕೆನ ಕೊಟ್ರು ಅಂತ ರಾಮು ಹಳೆಯ ಮಡಿಕೆಯನ್ನು ತೋರಿಸಿದ. ಮಡಿಕೆನಾ? ಹೌದು ನೀಲಿಮಾ, ಅವರು ಅವರ ಸ್ವ ಇಚ್ಛೆಯಿಂದ ಕೊಟ್ಟಿದ್ದಾರೆ. ನಾವು ತಗೊಳ್ಳೋದು ತಾನೆ ನಮ್ಮ ಗುಣ. ಹಾಗೆ ಹೇಳಿದಾಗ ನೀರಾಕಿ ತೊಳಿಯಕ್ಕೆ ನೋಡಿದ್ಲು ನೀಲಿಮಾ. ಆದ್ರೆ ಅವಳು ಸ್ವಲ್ಪ ಹಾಕಿದ ನೀರು ಆ ಮಡಿಕೆ ತುಂಬಾನೇ ತುಂಬಿತು. ಏನ್ರೀ? ಕೇಶವ ರಾಮು ಅಲ್ಲಿಗೆ ಬಂದ್ರು. ಏನು ನೀಲಿಮಾ,
ನಾನು ಈ ಮಡಿಕೆಗೆ ಸ್ವಲ್ಪ ನೀರ್ ಹಾಕ್ದೆ, ನೋಡಿದ್ರ ನೀರು ತುಂಬಿ ಹೋಯ್ತು. ಏನಮ್ಮ ತಂಗಿ, ಅದು ಹೇಗೆ ಸಾಧ್ಯ? ನಿಜನೇ ಅಣ್ಣ, ಬೇಕಾದ್ರೆ ನೋಡಿ. 3 ಜನ ಆಶ್ಚರ್ಯದಿಂದ ನೋಡಿದ್ರು. ನಾನು ಸ್ವಲ್ಪ ನೀರು ಹಾಕಿದಾಗನೆ ಮಡಿಕೆ ತುಂಬಾ ನೀರು ತುಂಬಿ ಹೋಯಿತು. ಆ ಸ್ವಲ್ಪ ನೀರ್ನ ನಾನು ಕೆಳಗೆ ಚೆಲ್ಲಿದ್ರೆ ಮತ್ತೆ ಮತ್ತೆ ಮಡಿಕೆಯಲ್ಲಿ ನೀರು ತುಂಬ್ತಾ ಇದೆ. ಕೇಶವ ಮತ್ತೆ ಮಡಿಕೆಯಿಂದ ನೀರನ್ನು ತೆಗೆದ. ಮತ್ತೆ ನೀರು ಮಡಿಕೆಯಲ್ಲಿ ತುಂಬಿ ಹೋಯಿತು. ಕೇಶವ, ಇದು ಮಂತ್ರದ ಮಡಿಕೆ. ದೇವರು ನಮ್ಮ ಮೇಲೆ ಕರುಣೆ ತೋರಿಸಿದಾನೆ. ಹಾಗಾದ್ರೆ ಇದರಲ್ಲಿ ಅನ್ನ ಹಾಕಿದ್ರೆ ಹಾಗೆ ಅಂತ ಆಲೋಚನೆ ಮಾಡಿ ಆ ಮಡಿಕೆಗೆ ಅನ್ನ ಹಾಕಿದಾಗ ಅನ್ನ ತುಂಬಿ ಹೋಯಿತು. ಮಡಿಕೆ ತುಂಬಾ ಅನ್ನ ಬಂದಿದೆ. ಕೇಶವ, ನಮ್ಮ ಕಷ್ಟ ಮುಗಿಯಿತು. ಇನ್ ಮುಂದೆ ನಾವು ದೊಡ್ಡ ಮನೆಯನ್ನು ತಗೋಬಹುದು, ಹೊಲ ತಗೋಬಹುದು, ಹಣ ಸಂಪಾದನೆ ಮಾಡ್ಬೋದು. ರಾಮು, ಈ ಮಡಿಕೆ ನಮಗೆ ಸಿಕ್ಕಿದ್ದು ನಮ್ಮ ಹೊಟ್ಟೆಯನ್ನು ತುಂಬಿಸಿಕೊಳ್ಳಲಲ್ಲ, ಮತ್ತೆ ನಾವು ಬಡವರ ಹೊಟ್ಟೆಯನ್ನು ತುಂಬಿಸ್ಲಿಕ್ಕೆ. ಹೌದು ಅಣ್ಣ, ಇಷ್ಟು ದಿನ ನಾವು ಹೇಗೆ ಬಡವರ ಹಸಿವನ್ನು ತೀರಿಸ್ತಾ ಇದ್ವೋ, ಈ ಮಡಿಕೆ ಮೂಲಕ ಇನ್ನಷ್ಟು ಬಡವರ ಹಸಿವನ್ನು ತೀರಿಸ್ಲಿಕ್ಕೆ. ಅಂದಿನಿಂದ ಕೇಶವ ನೀಲಿಮಾ ಮನೆ ಹತ್ರ ಅನ್ನದಾನ ಇನ್ನಷ್ಟು ಅಧಿಕವಾಯಿತು. ಆ ಊರಲ್ಲಿ ಬಡತನದಿಂದ ಹಸಿವಿಂದ ಇರೋರು ಹೆಚ್ಚು ಹೆಚ್ಚು ಸಂಖ್ಯೆಯಲ್ಲಿ ನೀಲಿಮಾ ಮನೆಗೆ ಬರಲು ಆರಂಭಿಸಿದ್ರು. ಈ ವಿಷಯ ಕೇಶವನಿಗೆ ಗೊತ್ತಾಯ್ತು. ಏನು, ನಾನು ಕೊಟ್ಟ ಹಳೆಯ ಮಡಿಕೆಯಿಂದ ಇನ್ನಷ್ಟು ಜನರಿಗೆ ಅನ್ನದಾನ ಮಾಡ್ತಾ ಇದ್ದಾರಾ? ಹೌದಯ್ಯ, ಆ ಮಡಿಕೆ ಸಾಧಾರಣವಾದ ಮಡಿಕೆನೆ. ನಾನು ಕೊಟ್ಟಾಗ ಕೂಡ ಅದು ಸಾಧಾರಣ ಮಡಿಕೆ. ಅದ್ರಲ್ಲಿ ಯಾವ ಮಾಯಶಕ್ತಿ ಇದೆ, ಹೋಗಿ ನೋಡಿ ಬರೋಣ. ಹಾಗೆ ಅಂತ ಭೂಸ್ವಾಮಿ ಕೇಶವನ ಮನೆಗೆ ಹೊರಟ್ರು. ಕೇಶವ, ಅಯ್ಯ, ನೀವು ಆ ಮಡಿಕೆನ ನನಗೆ ತೋರಿಸು. ಸರಿ ಅಯ್ಯ. ಹಾಗೆ ಅಂತ ಮಡಿಕೆಯನ್ನು ತಂದು ಮುಂದೆ ಇಟ್ಟ. ಇದರಲ್ಲಿ ಸ್ವಲ್ಪ ಊಟ ಹಾಕು. ನೀಲಿಮಾ ಅವರು ಹೇಳಿದ ಹಾಗೆ ಅದರಲ್ಲಿ ಊಟವನ್ನು ಹಾಕಿದ್ಲು. ಸ್ವಲ್ಪ ಸಮಯದಲ್ಲೇ ಆ ಮಡಿಕೆ ತುಂಬಾ ಅನ್ನನೇ ತುಂಬಿತ್ತು. ಇದು ನನಗ್ ಕೊಡು. ಏನ್ ಕೊಡ್ಬೇಕಯ್ಯ? ಈ ಮಡಿಕೆ ನಂದು, ಆದ್ರಿಂದ ಈ ಮಡಿಕೆಯನ್ನು ಹಿಂದಿರುಗಿಸಿ ನನಗ್ ಕೊಡ್ಬೇಕು. ಅದು ನಂದು. ಅಯ್ಯ, ನೀವು ಕೊಡುವಾಗ ಅದು ನಿಮ್ಮದಾಗಿತ್ತು. ಯಾವಾಗದ್ನ ದಾನ ಧರ್ಮ ಮಾಡಿದ್ರೋ ಸಾವಿರಾರು ಮಂದಿಯ ಹಸಿವನ್ನು ತೀರಿಸ್ತಾ ಇರುವ ಮಡಿಕೆ ಅಯ್ಯ ಅದು. ಅದೆಲ್ಲ ನನಗೆ ಬೇಕಾಗಿಲ್ಲ. ನಾನ್ ಕೊಟ್ಟ ಮಡಿಕೆ ನನಗೆ ಬೇಕೇ ಬೇಕು. ಕೊಟ್ಟ ದಾನವನ್ನು ಹಿಂದಿರುಗಿಸಿ ಕೇಳೋದು ಧರ್ಮ ಅಲ್ಲಯ್ಯ. ಸರಿ, ಬಲವಂತವಾಗಿಯೇ ತಗೋತೀನಿ. ಹಾಗೆಂತೇಳಿ ಭೂಸ್ವಾಮಿ ಮಡಿಕೆಯನ್ನು ತೆಗೆದುಕೊಳ್ಳಲು ಹೋದ. ಆಗ ಅಲ್ಲಿಗೆ ರಾಮಲು ಬಂದ. ಅಯ್ಯ, ನಿಲ್ಲಿ ಅಯ್ಯ. ರಾಮು ಅಡ್ಡವಾಗಿ ನಿಂತ. ಅಯ್ಯ, ನೀವು ಶ್ರೀಮಂತರು, ನಾವು ಬಡವರು, ಆದ್ರೂ ನಮಗೆ ಧರ್ಮ ಇದೆ ಅಯ್ಯ. ಏಯ್, ಆ ಕಡೆ ಹೋಗ್ತೀಯಾ ಇಲ್ವಾ? ಹಾಗೆಂತೇಳಿ ಭೂಸ್ವಾಮಿ ಮಡಿಕೆಯನ್ನು ಮುಟ್ಟಿದ್ರು. ಅಷ್ಟೇ, ಮಡಿಕೆ ಹೊಡೆದೇ ಹೋಯಿತು. ಆ ಮಡಿಕೆ ಹೊಡೆದು ಹೋಗಿ ಅದರಲ್ಲಿರುವ ಅನ್ನ ಕೆಳಗೆ ಚೆಲ್ತು. ಉಳಿದ ಅನ್ನ ಮಾಯವಾಯಿತು. ಅಯ್ಯೋ, ನನ್ನ ಮಡಿಕೆ! ಅಯ್ಯ, ಇದು ನೀವು ನಮಗೆ ಕೊಟ್ಟ ಮಡಿಕೆಯಲ್ಲ, ದೇವರು ಕೊಟ್ಟ ಮಡಿಕೆ. ಅದಕ್ಕೆ ಇದನ್ನು ಮಾಡುವಾಗ ನಿಮಗೆ ಮನಸ್ಸಿರ್ಲಿಲ್ಲ. ಆದ್ರೂ ದೇವರ ದಯೆಯಿಂದ ಈ ಮಡಿಕೆ ನಮಗೆ ಸಿಕ್ತು. ನಾವು ಅದನ್ನು ಸ್ವಾರ್ಥವಿಲ್ಲದೆ ಉಪಯೋಗ ಮಾಡ್ದೋ. ಕೊಟ್ಟ ವಸ್ತುವನ್ನು ಸ್ವಾರ್ಥಕ್ಕೋಸ್ಕರ ತಗೊಳ್ತೀನಿ ಅಂತ ಹೇಳಿದಾಗ ಅದರ ಮಹಿಮೆ ಹೋಯಿತು. ಭೂಸ್ವಾಮಿ ಕೇಶವನ ಮಾತು ಕೇಳಿ ಮೌನವಾಗಿ ನಿಂತಿದ್ದ. ಕೇಶವ, ನಾನು ಸೋತು ಹೋದೆ. ನನಗೆ ಕೋಟಿಗಟ್ಲೆ ಆಸ್ತಿ ಇದೆ, ಆದ್ರೆ ದಯೆ ಇಲ್ಲ. ನೀನು ಬಡವ, ನಿನ್ ಜೊತೆ ಆಸ್ತಿ ಇಲ್ಲ, ಆದ್ರೆ ಒಳ್ಳೆ ಮನಸ್ಸಿದೆ. ಇವತ್ತು ನನಗೆ ಅರ್ಥವಾಯಿತು. ಹಣ ಇರುವವರೆಲ್ಲ ಶ್ರೀಮಂತರಲ್ಲ. ಒಳ್ಳೆ ಮನಸ್ಸಿರುವವರು, ಇನ್ನೊಬ್ಬರಿಗೆ ಸಹಾಯ ಮಾಡೋರು, ಅವರೇ ನಿಜವಾಗ್ಲೂ ಶ್ರೀಮಂತರು. ಅಯ್ಯ, ಆ ಮಾತು ಸಾಕಯ್ಯ. ಇವಾಗಿನಿಂದ ಈ ಊರಲ್ಲಿ ಯಾರು ಕೂಡ ಹಸಿವಿನಿಂದ ಇರಬಾರದು. ನನ್ನ ಗುಡೌನಲ್ಲಿರುವ ಅಕ್ಕಿ ಧಾನ್ಯವನ್ನು ನಿನಗೆ ದಾನವಾಗಿ ಕೊಡ್ತೀನಿ. ಅಯ್ಯ, ನಿಜವಾಗ್ಲೂ ನೀವು ಆ ಮಾತನ್ನ ಉಳಿಸ್ಕೊಂಡ್ರೆ ಅದಕ್ಕಿಂತ ದೊಡ್ಡದು ನಮಗೆ ಏನೂ ಇಲ್ಲ ಅಯ್ಯ. ಭೂಸ್ವಾಮಿ ಅವನ ಗೋಡೋನಿಂದ ದವಸ ಧಾನ್ಯಗಳು ಎಲ್ಲವನ್ನು ಉಚಿತವಾಗಿ ಕೊಟ್ಟ. ಇದರಿಂದ ಕೇಶವ, ನೀಲಿಮಾ, ರಾಮುವಿನ ಜೊತೆಗೆ ಭೂಸ್ವಾಮಿ ಕೂಡ ಸಹಾಯ ಮಾಡೋದ್ರಲ್ಲಿ ಒಬ್ಬನಾದ. ಇದುವೇ ಈ ದಿನದ ಕತೆ. ಮತ್ತೊಂದು ಒಳ್ಳೆ ಕಥೆಯೊಂದಿಗೆ ಪುನಃ ನೋಡೋಣ. ಪೂರ್ವ ಗೋದಾವರಿ ಜಿಲ್ಲೆಯ ಮಲ್ಲವರಂ ಎನ್ನುವ ಗ್ರಾಮದಲ್ಲಿ ತಿಲಕ್, ಸುಮತಿ ಎನ್ನುವ ಗಂಡ ಹೆಂಡತಿ ಇದ್ರು. ಅವರಿಗೆ ಮದುವೆಯಾಗಿ 3 ವರ್ಷಗಳಾಗಿತ್ತು. ತಿಲಕ್ ತುಂಬಾನೇ ಹಠವಂತ. ಏನಾದ್ರೂ ಒಂದು ತೀರ್ಮಾನ ತಗೊಂಡ ಅಂದ್ರೆ ಯಾರು ಏನೇ ಹೇಳಿದ್ರೂ ಬದ್ಲಾಗದಿಲ್ಲ. ಸುಮತಿ ಕೂಡ ಏನು ಕಡಿಮೆ ಇಲ್ಲ. ಅವಳ ಗಂಡನ ಹೆಮ್ಮೆಯ ಬಗ್ಗೆ ಎಲ್ಲರ ಜೊತೆನೂ ಹೇಳ್ಕೊಳ್ತಿದ್ಲು. ತಾನು ಅಂದುಕೊಂಡಿದ್ದೇ ನಡೀಬೇಕು, ಇಲ್ಲದಿದ್ರೆ ಮನೆಯನ್ನು 2 ಭಾಗ ಮಾಡಿಬಿಡ್ತಾಳೆ. ಒಂದು ದಿನ ಬೆಳಿಗ್ಗೆ, ಏನ್ರಿ, ಹೊರಗಡೆ ತೋಟದಲ್ಲಿರುವ ಮಾವಿನಕಾಯಿನ ಕುಯ್ಕೊಂಬನ್ನಿ, ಇವತ್ತು ನಾವು ಉಪ್ಪಿನಕಾಯಿ ಮಾಡೋಣ. ನಾಳೆ ಕುಯ್ಯೋಣ ಸುಮತಿ. ನಾಳೆ ಯಾಕೆ, ಇವತ್ತೇ ಕುಯ್ಕೊಂಬನ್ನಿ. ಹಬ್ಬಾ, ಇವಾಗ ತುಂಬಾ ಉದಾಸೀನ ಆಗ್ತಿದೆ. ಇವತ್ ನಾನು ಉಪ್ಪಿನಕಾಯಿ ಹಾಕ್ಬೇಕು ಅಂತ ತೀರ್ಮಾನ ಮಾಡಿದೀನಿ. ನಾನು ಕೂಡ ಇವತ್ತು ಕುಯ್ಬಾರ್ದು ಅಂತ ತೀರ್ಮಾನವನ್ನು ಮಾಡ್ಕೊಂಡಿದೀನಿ. ನೀವು ಉಪ್ಪಿನಕಾಯಿ ತಿನ್ನಲ್ವಾ? ಯಾಕೆ ತಿನ್ನಲ್ಲ, ತುಂಬಾ ಚೆನ್ನಾಗಿ ತಿಂತೀನಿ. ಹಾಗಾದ್ರೆ ಸಹಾಯ ಮಾಡಿ.
ಆಯ್ತು ಮಾಡ್ತೀನಿ. ಆ ಸ್ವಲ್ಪ ಹೊತ್ತು ಎಷ್ಟೊತ್ತಿಗೆ ಬರುತ್ತೆ ಅಂತ ಗೊತ್ತಿಲ್ಲ. ಅಷ್ಟು ಅರ್ಜೆಂಟ್ ಆದ್ರೆ ನೀನೇ ಹೋಗಿ ಕುಯ್ಕೋ. ಹೀಗೆ ಹಠದಿಂದ ಉತ್ತರವನ್ನು ಹೇಳುವಾಗ ಸುಮತಿಗೆ ತುಂಬಾನೇ ಕೋಪ ಬಂತು. ಏನು, ನಾನ್ ಮರ ಹತ್ಬೇಕಾ? ಅದು ನಿನ್ನ ಇಷ್ಟ. ನಾನು ಮಾತ್ರ ಮರ ಹತ್ತಲ್ಲ. ಹತ್ಲೇಬೇಕು. ಇಬ್ಬರು ವಾದವನ್ನು ಮಾಡಲು ಆರಂಭಿಸಿದ್ರು. ಸ್ವಲ್ಪ ಸಮಯದ ನಂತರ ಕೋಪದಿಂದ ಸುಮತಿ ರೂಮ್ ಒಳಗೆ ಹೋದ್ಲು. ನನ್ನ ಉದಾಸೀನದ ಮುಂದೆ ನಿನ್ನ ಹಠ ನಿಲ್ಲಕ್ಕಾಗಲ್ಲ. ಹೀಗೆ ತಿಲಕ್ ಊರೊಳಗೆ ಹೊರಟು ಹೋದ. ಊರೊಳಗೆ ಹೋಗಿ ಅವನಿಗೆ ಗೊತ್ತಿರೋರ್ ಜೊತೆ ಮಾತನಾಡಲಾರಂಭಿಸಿದ. ಹೀಗೆ ಮಧ್ಯಾಹ್ನದ ಸಮಯವಾಯಿತು. ಹೊಟ್ಟೆ ಹಸಿತಾ ಇದೆ ಅಂತ ಮನೆಗೆ ಬಂದ. ಸುಮತಿ, ಊಟ ಕೊಡು. ಉಪ್ಪಿನಕಾಯಿ ಮಾಡ್ಲಿಕ್ಕೆ ಸಹಾಯ ಮಾಡಿಲ್ಲ ಅಂತ ಕೋಪದಿಂದ ಇದ್ದ ಸುಮತಿ ತನ್ನೊಳಗೆ ತಾನೇ, ನನ್ನ ಹಠ ಏನು ಅಂತ ನಾನ್ ಕೂಡ ತೋರಿಸ್ತೀನಿ ಹಾಗೆ ಅಂತ ಹೇಳ್ಕೊಂಡು ಹಾಲಿಗೆ ಬಂದ್ಲು. ಅಡಿಗೆ ಮಾಡ್ಲಿಲ್ವಾ? ಊಟ ಕೊಡು. ನಾನು ಕೊಡಲ್ಲ. ಯಾಕೆ ಕೊಡಲ್ಲ? ಮಾವಿನಕಾಯಿ ಕೊಯ್ಲಿಕ್ಕೆ ಸಹಾಯ ಮಾಡದವರಿಗೆ ನಾನು ಊಟ ಕೊಡಲ್ಲ ಅಂತ ನನ್ನೊಳಗಿರುವ ಹಠಕ್ಕೆ ಮಾತ್ ಕೊಟ್ಟಿದ್ದೀನಿ. ಆ ಮಾತನ್ನು ಕೇಳಿ ತಿಲಕ್ ಆಶ್ಚರ್ಯದಿಂದ ನೋಡಿದ. ಏನ್ರಿ, ನನ್ ಜೊತೆ ಏನಾದ್ರೂ ಮಾತಾಡ್ಬೇಕಾ? ಅದಕ್ಕೂ ಇದಕ್ಕೂ ಏನ್ ಸಂಬಂಧ? ಯಾಕೆ ಅಡಿಗೆ ಮಾಡಿಲ್ಲ? ನನಗೂ ಎರಡು ಒಂದೇ. ತಿಲಕ್ ಏನು ಮಾತನಾಡದೆ ಮೌನವಾಗಿ ಹೊರಟು ಹೊರಗೆ ಹೋದ. ಹೋಗಿ ಹೋಗಿ, ಹೊಟ್ಟೆ ಒಣಗಿದ್ರೆ ನೀವೇ ಮತ್ತೆ ಬರ್ತೀರಾ ಹಾಗೆ ಅಂತ ಅಲ್ಲೇ ಕೂತ್ಕೊಂಡು ತನ್ನ ತಾಯಿಯಾದ ಸುಶೀಲನಿಗೆ ಕಾಲ್ ಮಾಡಿದ್ಲು. ಏನಮ್ಮ ಸುಮಿತಿ, ಈ ಸಮಯದಲ್ಲಿ ಫೋನ್ ಮಾಡಿದೀಯಾ? ಏನು ಅಂತ ಹೇಳದಮ್ಮ, ನಿಮ್ಮ ಅಳಿಯಂದ್ರು ಮತ್ತೆ ಪುನಃ ಹಠ ಮಾಡ್ತಿದ್ದಾರೆ. ಹೌದಾ? ಇವಾಗ ಏನ್ ಮಾಡಿದ್ರು? ಮಾವಿನಕಾಯಿ ಕೊಯ್ದು ಕೊಡಿ ಅಂತ ಹೇಳ್ದೆ, ಅವರು ಕೊಯ್ದು ಕೊಟ್ಟಿಲ್ಲ. ಅದಕ್ಕೆ ನಾನು ಅವರಿಗೆ ಅಡಿಗೆ ಮಾಡಿ ಕೊಟ್ಟಿಲ್ಲ. ಹಾಗಾದ್ರೆ ಇಬ್ರು ಸಮಾನನೇ. ನಿನ್ನ ಗಂಡ ಸೋಂಬೇರಿ, ನೀನು ಹಠವಂತೆ. ಇಬ್ಬರು ಸರಿಯಾಗಿದ್ದೀರಾ. ನೀವು ಹೀಗೇನೆ ಮುಂದುವರಿತೀರಾ ಹಾಗೆ ಅಂತ ಹೇಳಿದಾಗ ಸುಮತಿ ಕೂಡ ಕೋಪದಿಂದ ಕಾಲ್ನ ಕಟ್ ಮಾಡಿದ್ಲು. ತಿಲಕ್ ನೇರವಾಗಿ ಪಟ್ಟಣಕ್ಕೆ ಹೋದ. ಅಲ್ಲಿ ಒಬ್ಬ ಮಾವಿನಕಾಯಿಯನ್ನು ವ್ಯಾಪಾರ ಮಾಡ್ತಿರುವುದನ್ನು ನೋಡಿದ. ಅಣ್ಣ, ಒಳ್ಳೆ ಮಾವಿನಕಾಯಿ ಇದೆಯಾ? ಇದೆ ತಮ್ಮ, ಎಷ್ಟು ಬೇಕು ನಿಮಗೆ? ನನಗೆ ಉಪ್ಪಿನಕಾಯಿ ಹಾಕ್ಲಿಕ್ಕೆ ನೋಡಿ ಚೆನ್ನಾಗಿರೋದ್ ಕೊಡಿ ಹಾಗೆ ಅಂತ ಹೇಳಿದಾಗ ವ್ಯಾಪಾರಿ ಒಂದು ಚೀಲವನ್ನು ತುಂಬಿಸಿ ಅವನ ಕೈಯಲ್ಲಿ ಕೊಟ್ಟ. ತಿಲಕ್ ಹಣವನ್ನು ಕೊಟ್ಟು ಆ ಚೀಲವನ್ನು ತೆಗೆದುಕೊಂಡು ಹೆಗಲ ಮೇಲೆ ಇಟ್ಕೊಂಡು ಮನೆಗೆ ಹೊರಟ. ಆದ್ರೆ ಮನೆಯಲ್ಲಿ ಮಾತ್ರ ಸುಮತಿ ಇನ್ನೂ ಕೋಪವಾಗಿಯೇ ಇದ್ಲು. ತನ್ನೊಳಗೆ ತಾನೇ, ಬರ್ಲಿ, ಸಂಜೆಯಾದ್ರೂ ಊಟ ಕೊಡಲ್ಲ, ಆವಾಗ ಗೊತ್ತಾಗುತ್ತೆ ನನ್ನ ಹಠ ಏನು ಅಂತ. ಹೀಗೆ ಅವಳು ಆಲೋಚನೆ ಮಾಡ್ತಾ ಇರುವಾಗ ತಿಲಕ್ ಒಂದು ಮೂಟೆಯನ್ನು ಹೆಗಲ ಮೇಲೆ ಇಟ್ಕೊಂಡು ಮನೆಯೊಳಗೆ ಬಂದ. ಹೆಂಡತಿ ಅವನನ್ನು ಆಶ್ಚರ್ಯದಿಂದ ನೋಡಿದ್ಲು. ಇದೇನ್ರಿ ಇದು? ತಿಲಕ್ ಏನು ಮಾತನಾಡದೆ ಆ ಚೀಲವನ್ನು ಕೆಳಗೆ ಇಟ್ಟ. ಎಲ್ಲ ಮಾವಿನಕಾಯಿ ತುಂಬಾನೇ ಚೆನ್ನಾಗಿತ್ತು. ಸುಮತಿ ಅದನ್ನು ನೋಡಿ ಸಂತೋಷದಿಂದ, ಇದು ಎಲ್ಲಿಂದ ರೀ? ನನಗೆ ಈ ಮರದಿಂದ ಕುಯ್ಯಕ್ಕೆ ಸಾಧ್ಯವಾಗದೆ ಮಾರ್ಕೆಟಿಂದ ತಗೊಂಬಂದೆ ಹಾಗೆ ಅಂತ ಹೇಳಿದ. ಅಂದ್ರೆ ಅಂಗಡಿಗೆ ಹೋಗೋಕೆ ನಿಮಗೆ ಮನ್ಸಿದೆ, ಮರ ಹತ್ತಕ್ಕೆ ಮಾತ್ರ ನಿಮಗೆ ಮನ್ಸಿಲ್ವಾ? ಹೌದು. ಹೀಗೆ ಒಬ್ಬರನ್ನೊಬ್ಬರು ನೋಡಿಕೊಂಡು ನಗ್ತಾ ಇದ್ರು. ಹೀಗೆ ಆ ದಿನ ಕಳೆಯಿತು. ಮರುದಿನ ಆಕಾಶವೆಲ್ಲ ಕಪ್ಪಾಗಿ ಕೂಡಿತ್ತು. ಮಳೆ ಬರುವ ಸಂದೇಹವಿತ್ತು. ಗಾಳಿ ಜೋರಾಗಿ ಬೀಸ್ತಾ ಇತ್ತು. ಗ್ರಾಮದಲ್ಲಿರುವ ರೈತರೆಲ್ಲರೂ ಮಳೆ ಬರುವ ಹಾಗಿದೆ ಅಂತ ಹೊಲಕ್ಕೆ ಹೋಗದೆ ಮನೆಯಲ್ಲೇ ಇದ್ರು. ತಿಲಕ್ ಮಾತ್ರ ಹೊಲಕ್ಕೆ ಹೋಗ್ಲಿಕ್ಕೆ ಸಿದ್ಧವಾಗ್ತಾ ಇದ್ದ. ಅವನನ್ನು ಸುಮತಿ ನೋಡಿ, ಏನ್ರಿ, ಇವತ್ತು ಹೋಗ್ಬೇಡಿ, ಮಳೆ ಬೀಳುವ ರೀತಿ ಇದೆ. ಮಳೆ ಬರುತ್ತೆ ಅಂತ ಕೆಲ್ಸನ ನಿಲ್ಸಕ್ಕಾಗುತ್ತಾ? ನಿಮ್ಮ ಒಳ್ಳೇದಕ್ಕೋಸ್ಕರ ತಾನೇ ಹೇಳೋದು. ಥ್ಯಾಂಕ್ ಯು. ನನ್ನ ಒಳ್ಳೇದೇನು ಕೆಟ್ಟದೇನು ನಂಗೊತ್ತು, ನೀನೇನೇ ಹೇಳಕ್ ಬರ್ಬೇಡ. ಆ ಮಾತನ್ನು ಕೇಳಿ ಸುಮತಿಗೆ ತುಂಬಾನೇ ಕೋಪ ಬಂತು. ಸರಿ, ಹೋಗದಾದ್ರೆ ಹೋಗಿ, ಮಳೆಯಲ್ಲಿ ನೆಂದು ಹುಷಾರಿಲ್ಲ ಅಂದಾಗ ನನ್ನ ಕೇಳ್ಬಾರ್ದು. ಸರಿ, ಈ ಮಳೆ ನನ್ನನ್ನೇನ್ ಮಾಡುತ್ತೆ ಹಾಗೆ ಅಂತ ಸೈಕಲ್ ಓಡಿಸ್ಕೊಂಡು ಹೊಲಕ್ಕೆ ಹೋದ. ಸುಮತಿ ಅಡುಗೆ ಮನೆಯಲ್ಲಿ ಅಡುಗೆ ಮಾಡ್ತಾ ಇದ್ಲು. ಜೋರಾಗಿ ಗುಡುಗು ಮಿಂಚು ಆರಂಭವಾಗಿ ಇದ್ದಕ್ಕಿದ್ದಂಗೆ ಮಳೆ ಆರಂಭವಾಯಿತು. ಹೀಗೆ ಸ್ವಲ್ಪ ಸಮಯದಲ್ಲೇ ಗಾಳಿ ಮಳೆ ಜೋರಾಗಿ ಮಳೆ ಬರ್ತಾನೆ ಇತ್ತು. ಹೊರಗೆ ಬಂದು ಮನೆಯ ಹೊರಗಡೆ ನೋಡಿದ್ಲು. ಇವರಿವಾಗ ಎಲ್ಲಿದ್ದಾರೋ ಹೇಗಿದ್ದಾರೋ. ಸಂಜೆಯಾಯಿತು, ಮಳೆ ನಿಲ್ಲಲೇ ಇಲ್ಲ. ತಿಲಕ್ ಮಳೆಯಲ್ಲಿ ನೆನೆದು ಹೋಗಿ ಮನೆಗೆ ಬಂದ. ಸುಮತಿ ಕೋಪದಿಂದ ನೋಡಿದ್ಲು. ತಿಲಕ್ ಬಟ್ಟೆಯಿಂದ ನೀರ್ ಸುರಿತಿತ್ತು. ಆ ಟವಲ್ ಎಲ್ಲಿದೆ, ತೆಗೆದುಕೊಡು. ನಾನು ಹೋಗ್ಬೇಡಿ, ಮಳೆ ಬರುತ್ತೆ ಅಂತ ಹೇಳಿದಾಗ ನೀವು ನನ್ ಮಾತ್ ಕೇಳಿದ್ರಾ? ಇವಾಗ ನಾನ್ ಯಾಕೆ ಟವಲ್ ಕೊಡ್ಬೇಕು ಹಾಗೆ ಅಂತ ಕೋಪದಿಂದ ಹೋದ್ಲು. ತಿಲಕ್ ಕೋಪದಿಂದ ರೂಮ್ ಒಳಗೆ ಹೋದ. ತಿಲಕ್ ಕೂತ್ಕೊಂಡಿದ್ದ. ಅಡುಗೆ ವಾಸನೆಗೆ ಅವನಿಗೆ ತುಂಬಾನೇ ಹಸಿವಾಗ್ತಿತ್ತು. ಮತ್ತೆ ತುಂಬಾ ಸುಸ್ತಾಗಿ ಬಂದು ಕೂತ್ಲು. ಸುಮತಿ, ಬಿಸಿ ಬಿಸಿ ಒಂದ್ ಪ್ಲೇಟು ಪಕೋಡ ತಗೊಂಬಾ. ಸುಮತಿ ಮೌನವಾಗಿ ಕೂತಿದ್ಲು. ಇಲ್ಲ ಹಾಗೆ ಅಂತ ಹೇಳಿ ಕೂತ್ಕೊಂಡ್ಲು. ಏನಿಲ್ಲ, ಸುವಾಸನೆ ಬರ್ತಾ ಇದೆ. ಅದು ನನಗೆ. ನಿನಗೇನಾ? ಹಾಗಾದ್ರೆ ನನಗೆ. ನನ್ನ ಮಾತು ಕೇಳದವರಿಗೆ ಪಕೋಡ ಕೊಡಕ್ಕಾಗಲ್ಲ. ಬೆಳಿಗ್ಗೆ ನಾನು ಹೇಳ್ದಾಗ ನನ್ ಮಾತ್ ಕೇಳಿದ್ರ? ಇವಾಗ ನಾನ್ ಯಾಕೆ ನಿಮ್ ಮಾತ್ ಕೇಳ್ಬೇಕು ಹಾಗೆ ಅಂತ ಮಾತಾಡಿ ಮಾತಾಡಿ ಜೋರಾಗಿ ಜಗಳವಾಯಿತು.
ಆ ದಿನ ರಾತ್ರಿ ಇಬ್ಬರು ಕೂಡ ಮಾತನಾಡಲಿಲ್ಲ. ಮರುದಿನ ಮಳೆ ಇನ್ನಷ್ಟು ಅಧಿಕವಾಯಿತು. ನದಿ ಉಕ್ಕಿ ಹರಿತಾ ಇತ್ತು. ಅಲ್ಲಿರುವ ರಸ್ತೆಯ ಮೇಲೆಲ್ಲ ನೀರು ಹರಿತಾ ಇದ್ದವು. ತಕ್ಷಣ ಸುಮತಿಗೆ ಅವಳ ತಾಯಿ ಕಡೆಯಿಂದ ಫೋನ್ ಬಂತು. ಏನಾಯ್ತಮ್ಮ? ನಮ್ಮ ಮನೆ ಪೂರ್ತಿಯಾಗಿ ನೀರಿಗೆ ಸಿಕ್ಕಾಕೋತಮ್ಮ. ಆ ಮಾತು ಕೇಳಿ ಸುಮತಿಗೆ ದುಃಖವಾಯಿತು. ಅಮ್ಮ, ನಿಮಗೇನು ಆಗಿಲ್ಲ ತಾನೆ? ನಮಗೇನು ಆಗಿಲ್ಲಮ್ಮ, ಆದ್ರೂ ಕೂಡ ಭಯ ಆಗ್ತಿದೆ ಹೇಳಿ ಅವಳ ತಾಯಿ ಕಾಲ್ನ ಕಟ್ ಮಾಡಿದ್ರು. ಈ ಕಡೆ ಸುಮತಿ ಕೂತು ಅಳ್ತಾನೆ ಇದ್ಲು. ಏನಾಯ್ತು ಸುಮತಿ, ಯಾಕೆ ಅಳ್ತಾ ಇದ್ದೀಯಾ? ರೀ, ಅಮ್ಮನ್ ಮನೆಗೆ ಹೋಗ್ಬೇಕು. ಅವರ ಊರು ನೀರಲ್ಲಿ ಮುಳುಗಿ ಹೋಗಿದೆ ಅಂತೆ. ತಕ್ಷಣ ತಿಲಕ್ ಎದ್ದು ಕೂತ. ಮಳೆ ಜೋರಾಗಿ ಬೀಳ್ತಾ ಇದ್ರು, ನದಿಯ ನೀರೆಲ್ಲ ಉಕ್ಕಿ ಹರಿತಾ ಇದ್ರು. ಹೆಂಡತಿಯ ಕಣ್ಣೀರನ್ನು ನೋಡಿ ತಕ್ಷಣ ಅವನು ಎದ್ದು ನಿಂತ. ಆ ಊರಿನ ಇಬ್ಬರು ಯುವಕರನ್ನು ಕರ್ಕೊಂಡು ಹಗ್ಗ, ಟಾರ್ಚ್ ಲೈಟ್ ಅನ್ನು ತೆಗೆದುಕೊಂಡು ಹೊರಟ. ರಾತ್ರಿ ಸಮಯದಲ್ಲಿ ಇಬ್ಬರನ್ನು ಕರ್ಕೊಂಡು ನೀರಲ್ಲೇ ನೆನೆದುಕೊಂಡು ಅತ್ತೆಯ ಮನೆಗೆ ಹೋದ. ಸುಶೀಲನ ಮನೆಗೆ ಹೋಗಿ ಅವರನ್ನು ಕರ್ಕೊಂಡು ಹಿಂತಿರುಗಿ ಮನೆಗೆ ಬರುವಾಗ ರಾತ್ರಿ 12 ಗಂಟೆ. ತುಂಬಾನೇ ಆಯಾಸಪಟ್ಟ. ಅದನ್ನು ನೋಡಿ ಸುಮತಿಯ ಮನಸ್ಸು ಕರಗಿ ಹೋಯಿತು. ಬೆಳಿಗ್ಗೆ ಪಕೋಡಗೋಸ್ಕರ ಜಗಳ ಮಾಡಿದ ಮನುಷ್ಯ ರಾತ್ರಿ ನಾನು ನನ್ನ ತಾಯಿಗೋಸ್ಕರ ದುಃಖ ಪಡುವುದನ್ನು ನೋಡಿ ಹೊರಟೇ ಹೋಗಿದ್ದಾರೆ. ನಿನ್ನಿಂದ ನೀರ್ ಸುರಿತಿತ್ತು. ರೀ, ನನ್ನನ್ನು ಕ್ಷಮಿಸಿ. ಯಾಕೆ ಸುಮತಿ? ಸಣ್ಣ ಸಣ್ಣ ವಿಚಾರಕ್ಕೆ ನಿಮಗೆ ಕಷ್ಟ ಕೊಟ್ಬಿಟ್ಟೆ. ಅಯ್ಯೋ ತುಳಸಿ, ಅದೆಲ್ಲ ಜೀವನದಲ್ಲಿ ಇದ್ದಿದ್ದೆ. ಆ ಜಗಳದ ಮಧ್ಯೆ ಅವರ ತಾಯಿ ನಡುವಿಗೆ ಬಂದು, ನೀವಿಬ್ಬರು ಸಣ್ಣ ಸಣ್ಣ ಜಗಳ ಮಾಡೋದು ಪ್ರೀತಿಯಿಂದನೇ. ಹೀಗೆ ಮಳೆ ಸುರಿತಾನೇ ಇತ್ತು. ಗ್ರಾಮದಲ್ಲಿರುವ ಜನರು ಮನೆಯೊಳಗೇನೆ ಉಳ್ಕೊಂಡ್ಬಿಟ್ರು. ಹೊರಗಡೆ ಕೆಲ್ಸಕ್ಕೆ ಕೂಡ ಹೋಗ್ತಾ ಇರ್ಲಿಲ್ಲ. ರೀ, ಈ ಮಳೆ ಕಾರಣದಿಂದ ಎಲ್ಲರೂ ಮನೆಯಲ್ಲೇ ಇದ್ದಾರೆ. ಅದಕ್ಕೆ ನಾವೇನ್ ಮಾಡಕ್ಕಾಗುತ್ತೆ? ನಾನು ಪಕೋಡ ಬಜ್ಜಿ ಮಾಡ್ತೀನಿ, ನೀವು ಮನೆ ಮನೆಗೆ ಹೋಗಿ ವ್ಯಾಪಾರ ಮಾಡಿ ಬನ್ನಿ. ನೀನು ಹಠವಂತೆ ಅಂತ ಗೊತ್ತಾಯ್ತು, ಆದ್ರೆ ನೀನು ತುಂಬಾ ಬುದ್ಧಿವಂತೆ. ಹೀಗೆ ಅಂದಿನಿಂದ ಸುಮತಿ ಅಡುಗೆ ಮಾಡಲು ಆರಂಭಿಸಿದ್ಲು. ಈರುಳ್ಳಿ ಪಕೋಡ, ಮೆಣಸಿನಕಾಯಿ ಬಜ್ಜಿ, ಆಲೂಗಡ್ಡೆ ಬೋಂಡ, ಹೀಗೆ ಎಲ್ಲಾ ರೀತಿಯ ತಿಂಡಿಯನ್ನು ಮಾಡಿದ್ರೆ ಅವನು ತಿಲಕತ್ನ ತಗೊಂಡೋಗಿ ವ್ಯಾಪಾರವನ್ನು ಮಾಡ್ತಾ ಇದ್ದ. ಹೀಗೆ ಆ ಮಳೆಕಾಲದಲ್ಲಿ ಗಂಡ ಹೆಂಡತಿ ಇಬ್ರು ಸೇರಿ ಒಳ್ಳೆ ಹಣವನ್ನು ಸಂಪಾದನೆ ಮಾಡಿದ್ರು. ನಿಮ್ ಜೊತೆ ಒಂದು ವಿಷಯ ಹೇಳ್ಬೇಕು. ಹೇಳು ಸುಮತಿ. ಹಠ ಇಲ್ಲದಿದ್ರೆ ನಾವು ಇಷ್ಟು ದೂರ ಬಂದಿರಕ್ಕೆ ಸಾಧ್ಯವೇ ಇಲ್ಲ. ಇಬ್ಬರು ನಗ್ತಾ ಇದ್ರು. ಹೊರಗಡೆ ಮಳೆ ಬೀಳ್ತಾನೆ ಇತ್ತು. ಅವಾಗ ಮಳೆ ಅವರಿಗೆ ದೂರವಾಗದ್ ಬೇಡ, ಜೊತೆ ಸೇರಿ ಜೀವನ ಮಾಡಿ ಅಂತ ಇತ್ತು. ಅವರ ಬಲವನ್ನು ಜೊತೆಗೂಡಿಸಿದ್ರೆ ಜೀವನ ಸಂತೋಷವಾಗಿರುತ್ತೆ ಅಂತ ತಿಳ್ಕೊಂಡ್ರು.